ವೆನ್ ಸ್ಟಾಕ್ ಬಿಕೇಮ್ ಸೂಪರ್ ಎಕ್ಸ್ಪೆನ್ಸಿವ್. ಸ್ನೇಹಿತರೆ, ನೀವು ಯಾವುದಾದ್ರೂ ಒಂದು ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಉದಾಹರಣೆಗೆ 1000 ರೂಪಾಯಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಒಂದು 4 ವರ್ಷ 5 ವರ್ಷ ಆದಮೇಲೆ ಸ್ಟಾಕ್ ಏನಾಗುತ್ತೆ, ಒಂದು 10,000ಕ್ಕೆ ರೀಚ್ ಆಗುತ್ತೆ. ಆವಾಗ ಸ್ಟಾಕ್ ಸೂಪರ್ ಎಕ್ಸ್ಪೆನ್ಸಿವ್ ಆಗುತ್ತೆ. ಆ ಸಂದರ್ಭದಲ್ಲಿ ನೀವು ಆ ಸ್ಟಾಕನ್ನು ಸೆಲ್ ಮಾಡಬೇಕಾಗತ್ತೆ. ಒಂದು ವೇಳೆ ಸೆಲ್ ಮಾಡಿಲ್ಲ ಅಂತಂದರೆ ಸ್ವಲ್ಪ ದಿನ ಆದಮೇಲೆ ಆ ಸ್ಟಾಕ್ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಇದನ್ನ ಕೆಲವೊಂದಿಷ್ಟು ಉದಾಹರಣೆ ಮೂಲಕ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ನೇಹಿತರೆ, ಡಿಕ್ಸನ್ ಟೆಕ್ನಾಲಜಿ ಈ ಶೇರ್ ಬಂದ್ಬಿಟ್ಟು 2023ರಲ್ಲಿ ಹತ್ರ 2500-600 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಸೊ ಇವಾಗ ಏನಾಗಿದೆ ಅಂತಂದ್ರೆ ಶೇರ್ ಬಂದ್ಬಿಟ್ಟು 18,000 ವರೆಗೂ ರೀಚ್ ಆಗಿ ಇವಾಗ ಸ್ವಲ್ಪ ಕೆಳಗಡೆ ಬಂದಿದೆ. ಸೊ ಇದರ ವ್ಯಾಲ್ಯೂಯೇಷನ್ ಅಬ್ಸರ್ವ್ ಮಾಡೋದಾದ್ರೆ 2023ರಲ್ಲಿ ಇದರ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು 39 ಇತ್ತು. ಸೊ ಹೈ ಬಂದ್ಬಿಟ್ಟು ಹತ್ರ 220 ವರೆಗೂ ಹೋಗಿ ರೀಚ್ ಆಗಿದೆ. ಯಾವಾಗ ಸ್ಟಾಕ್ ಇಲ್ಲಿ ರೀಚ್ ಆಗಿದೆ 220 ಲೆವೆಲ್ ಅಲ್ಲಿ, ಅವಾಗ ಸ್ಟಾಕ್ ಸೂಪರ್ ಎಕ್ಸ್ಪೆನ್ಸಿವ್ ಆಗಿದೆ. ಆ ಸಂದರ್ಭದಲ್ಲಿ ನೀವು ಶೇರ್ಸ್ ಅನ್ನ ಸೆಲ್ ಮಾಡಬೇಕಾಗತ್ತೆ.